ನಾನು ಭರತ್ಗೆ ಹಿಂಸೆ ಕೊಡೋದು ನಂಗೆ ಹೆವಿ ಇಷ್ಟ. ನಾನು ತಗೊಳ್ಳಿ ನಂದು ಬೇಡ ಸುಮ್ಮನೆ ಇರೋ ಗುರ್ಸೋದ್ರ ಮೇಲೆ ನಿಮ್ಗೆ ಫಸ್ಟ್ ನನ್ನ ಹೆಸರು ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಇನ್ ಯೂಟ್ಯೂಬ್ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಒನ್ ಅಲ್ಲಿ ನವೀನ್ ಎಷ್ಟು ನಕ್ಕಿದಾನೆ, ಅದು ಒಂದೇ ವ್ಲಾಗ್ ಅಲ್ಲಿ ಅಷ್ಟು ಕಮೆಂಟ್ಸ್ ಬಂದಿರೋದು. ನವೀನ್ ನೀನು ಇಷ್ಟು ದಿನದ ವ್ಲಾಗಿಂಗ್ ಅಲ್ಲಿ ಅವತ್ ನೀನ್ ಜಾಸ್ತಿ ಮಾತಾಡಿದ್ಯಾ ಒಂದು, ಅಂಡ್ ನೀನ್ ಜಾಸ್ತಿ ನಕ್ಕಿದ್ಯಾ, ಅಂಡ್ ರಚ್ಚು ಕಡಿಮೆ ಮಾತಾಡಿರೋದಂದ್ರೆ ಅದೇ ವ್ಲಾಗ್ ಅಂತ ಎಲ್ರು ಕಮೆಂಟ್ ಹಾಕಿದ್ರು. ಎಲ್ಲಾರು ಅಂತ ಹೇಳ್ತವ್ರೆ, ಲಾಗ್ ಅಲ್ಲಿ ಅಷ್ಟು ಮಾತಾಡ್ತೀರಾ ಎದುರುಗಡೆ ಯಾಕೆ ಮಾತಾಡಲ್ಲ ಅಂತ ಒಂದೇ 2-3 ಜನ ಕೇಳಿದ್ರು. ಈಗ ಲಾಗ್ ಅಲ್ಲ ಅಂತಾರೆ, ಕ್ಯಾಮ್ರಾ ಮುಂದೆ ಈ ಅಭ್ಯಾಸ ಆಗ್ತಾ ಐತೆ. ಈಗ ಯಾರೋ ಬಂದು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಅದು ನಂಗೆ ಅಭ್ಯಾಸ ಇಲ್ಲ, ಅದೊಂದು ನನಗೆ. ನಾನು ಇವತ್ತು ಕಟ್ ಮಾಡ್ದಂಗ ಆಗ್ತೀವಿ ಲಾಗ್. ಹಿಂಗೆ ಇರ್ತೀನಿ ಗೈಸ್, ನಾನು ಏನೇ ಬೇಜಾರ್ ಅಂತಾನೆ ನಗ್ತಾನೆ ಇರ್ತೀನಿ, ನಂದು ಅಲ್ಲೇ ಕೆಡ್ಸ್ಕೊಳ್ಳಲ್ಲ. ಅಂಡ್ ಗೈಸ್ ಇನ್ನೊಂದೇನ್ ಗೊತ್ತಾ, ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಈ ವ್ಲಾಗ್ ಕಂಪ್ಲೀಟ್ ಆದ್ಮೇಲೆ ಈ ಕಮೆಂಟ್ ಸೆಕ್ಷನ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ವ್ಲಾಗು ಇರಿಟೇಟಿಂಗ್ ಭರತ್ ಇರಿಟೇಟಿಂಗ್ ನವೀನ್, ಇಲ್ಲ ನವೀನ್ ಇರಿಟೇಟಿಂಗ್ ಭರತ್. ನವೀನು ಭರತ್ ಬ್ರೋಗ್ ಇರಿಟೇಟ್ ಮಾಡ್ಬೇಕಲ್ಲ, ಭರತ್ ಬ್ರೋ ನವೀನ್ ಅವರೇ ಹೇಳ್ತಾರೆ. ನವೀನು ಭರತ್ಗೆ ಇರಿಟೇಟ್ ಮಾಡ್ಬೇಕಾ, ಇಲ್ಲ ಭರತ್ ನವೀನ್ಗೆ ಇರಿಟೇಟ್ ಮಾಡ್ಬೇಕಾ ಅಂತ ಎಲ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿದ್ರು. ಸೊ ಒಂದು ವ್ಲಾಗ್ ಪೂರ್ತಿ ಅವರೇ ಮಾಡ್ತಾರೆ ಗೈಸ್, ನೋಡೋಣ. ಅಂಡ್ ಅದ್ರಲ್ಲಿ ಯಾರು ವಿನ್ನರ್ ಅಂತ ಹೇಳಿ ಅವಳಿಗೆ ನಾನು ಟ್ರೀಟ್ ಕೊಡಿಸ್ತೀನಿ ಗೈಸ್. ಓಕೆ ರೆಡಿ ನಾವು ನೋಡಿ. ಫಸ್ಟ್ ನನ್ನ ಹೆಸರು ಹೇಳಿ, ಅವ್ನಿಗೆ ಐತಿ ಹಬ್ಬ ಮಾಡ್ತೀನಿ ಬ್ರೋ. ನೀವು ಕೇಳ್ಕೊಳ್ಳಿ ಬ್ರೋ. ನಾವು ಜನ ಎಲ್ಲಾ ಜನತೆಗೆ ಕೋಳ್ಕೊಳ್ಳೋದು ಒಂದೇ, ಎಲ್ಲ ನನ್ನ ಹೆಸರು ಕಮೆಂಟ್ ಮಾಡಿ. ನಾನು ಹೆಂಗ್ ಗುರ್ಸ್ತೀನಿ ನೋಡ್ರಿ, ಗುರ್ಸೋದ್ರ ಮೇಲೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಮ್ಮಲ್ಲಿ ಎಂಟರ್ಟೈನ್. ನವೀನ್ ಜಾಸ್ತಿ ವ್ಲಾಗ್ ಅಲ್ಲಿ ಮಾತಾಡಲ್ಲ, ಮಾತಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ ಗೈಸ್, ವೋಟ್ ಮಾಡಿ, ನನ್ನ ಹೆಸರು ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ ನಾನು ಯಾರು ಅಂತ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಸೊ ನೀವು ಭರತ್ ಅವ್ರಿಗೆ ಕಮೆಂಟ್ ಮಾಡ್ಬೇಕು ಅಂತಂದ್ರೆ ಭರತ್ ಅವ್ರ ಬಟ್ಟ ಎರಡರಲ್ಲಿ ಒಂದು ಕಮೆಂಟ್ ಮಾಡಿ ಗೈಸ್. ಸೊ ನವೀನ್ ಅವರು ಇರಿಟೇಟ್ ಮಾಡ್ಬೇಕು ಅಂದ್ರೆ ನವೀನ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಗೈಸ್. ಅಷ್ಟೇ ಗೈಸ್. ಮತ್ತೆ ಸೊ ಅದು ಏನಾಯ್ತು ಒರಿಜಿನಾಲಿಟಿ, ಯಾರು ಕಮೆಂಟ್ ಜಾಸ್ತಿ ಆಗ್ತಾರ ಅವ್ರಿಗೆ ಹೋಗುತ್ತೆ ಓಟು. ದಯವಿಟ್ಟು ನನಗೆ ಹಾಕಿ. ನಾನು ಭರತ್ಗೆ ಹಿಂಸೆ ಕೊಡೋದು ನಂಗೆ ಹೆವಿ ಇಷ್ಟ, ಅದಕ್ಕೋಸ್ಕರ ಹೇಳ್ತಾರೆ. ಜನತೆಗೂ ಇಷ್ಟ ನೋಡಕ್ಕೆ ನವೀನ್ ಹಿಂಸೆ ಕೊಡೋದು. ನವೀನ್ ಜಾಸ್ತಿ ಮಾತಾಡ್ಬೇಕು. ಇವಾಗ ಇರಿಟೇಟಿಂಗ್ ಅಲ್ಲ, ಕರೆಕ್ಟ್ ಅಲ್ವಾ? ಇರಿಟೇಟಿಂಗ್ ಅಲ್ವೇನೋ ಹೇಳ್ದು. ನಾನು ಏನ್ ಮಾಡ್ತೀನಿ, ಭಯ ಪಡೋದಲ್ಲ, ಕೈಯೆಲ್ಲ ತಗ್ಸ್ತಾ ಅಲ್ಲಿ. ಸೊ ಗೈಸ್ ಏನಂದ್ರೆ ನಾವು ಇವತ್ತು 2 ಎಲೆಕ್ಟ್ರಾನಿಕ್ ಐಟಮ್ಸ್ನ ತಗೋತಾ ಇದ್ದೀವಿ ಗೈಸ್. ಒಂದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಿ, ಬಟ್ ನಿಮಗೆ ತೋರಿಸಿಲ್ಲ ಅಷ್ಟೇ, ನೆನ್ನೆನೇ ತೊಗೊಂಡಿದ್ದೀವಿ. ಆ್ಯಂಡ್ ಇವತ್ತು ನವೀನ್ ಏನೋ ತಗೋತಾನಂತೆ. ಆ್ಯಂಡ್ ಇದು ಇರಿಟೇಟಿಂಗ್ ವ್ಲಾಗ, ಶಾಪಿಂಗ್ ವ್ಲಾಗ, ಎಲೆಕ್ಟ್ರಾನಿಕ್ಸ್ ತಗೊಳ್ಳೋ ವ್ಲಾಗ, ಏನು ವ್ಲಾಗ್ ಅಂತಾನೆ ಏನಾಗೋದಿಲ್ಲ ಗೈಸ್. ಏನೋ ಒಂದು ಯಾವುದೋ ಒಂದು ನೀವು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕು ಅಂತ ಅಂದ್ಕೊಳ್ಳಿ. ಇಲ್ಲ ನಾರ್ಮಲ್ ರೆಗ್ಯುಲರ್ ಡೈಲಿ ಬ್ಲಾಗ್ ಥರನೇ ಅಂತ ಅಂದ್ಕೊಳ್ಳಿ, ಯಾವ್ದಾದ್ರು ಅಂದ್ಕೊಳ್ಳಿ, ಒಟ್ಟು ಅಂದ್ಕೊಳ್ಳಿ. ಅವಳಿಗೆ ಏನು ಗೊತ್ತಾಗ್ಬಿಡ್ತು, ಅವಳಿಗೆ ಅಷ್ಟೇ ಕ್ಯಾಮ್ರಾ ಆನ್ ಮಾಡಿ. ಇವಾಗ ನಾವು ಇಲ್ಲಿ ಸಿಗ್ಲಿಲ್ಲ ಇನ್ನೊಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್, ಸೊ ಬೇರೆ ಕಡೆ ಹೋಗ್ತಾ ಇದೀವಿ. ಸೊ ಅಷ್ಟರಲ್ಲಿ ನಾನು ಲಂಚ್ ಮಾಡಬೇಕಿತ್ತು. ಅಂಡ್ ಲಂಚ್ಗೆ ನಾನು ಇವತ್ತು ಬಾಕ್ಸ್ ತಂದಿಲ್ಲ ಮನೆಯಿಂದ, ಬಿಕಾಸ್ ಲೇಟ್ ಆಯ್ತು ಬೆಳಿಗ್ಗೆ ಅಂತ. ಮಳೆ ಬಂತು, ಮಳೆ ಬಂತು. ಚಿಕನ್ ಸಕ್ಕತ್ತಾಗಿದೆ, ಎಷ್ಟು ಚೆನ್ನಾಯ್ತಾ? ಸುಮ್ಮನಿದ್ರೆ ಆಗುತ್ತಾ? ಸೊ ಗೈಸ್ ಇವಾಗ ನಾವು ತಿನ್ಬೇಕು. ಅಂಡ್ ನವೀನ್ಗೂ ಕೂಡ ಅವನು ತಿಂದಿದ್ದೆ ಬ್ರೇಕ್ಫಾಸ್ಟ್ ಲೇಟ್ ಅಂತೆ, ಸೊ ಅದಕ್ಕೆ ನಾನು ತಗೊಂಡಿಲ್ಲ. ಬ್ರೋ ತಿಂತ ನಾವೆಲ್ಲ ಅವರೆಲ್ಲ ಅಂಗಡಿ ನಾವು ನಾವು ಇಲ್ಲಿ 5 ನಿಮಿಷಲ್ಲಿ ಒಬ್ಬಲ್ಲಿ ನೀನ್ ಪ್ರೋಟೀನ್ ಇವ್ರು ತಿಂತಾರೆ, ನಾವು ನೋಡ್ರಿ ಮನೇಲೆ ಮಾಡ್ಕೊಂಡು ಪ್ರೋಟೀನ್ ಶೇಕ್ ಪೌಡರ್ ಹಾಕೊಂಡ್ ಬಂದ್ಬಿಟ್ಟು ಯಾರು ಮಾರಲ್ಲ ಗೈಸ್. ಅದೇ ಡ್ರೈ ಫ್ರೂಟ್ಸ್ ತಿಂದ್ರೆ ಅದೇ ಪ್ರೋಟೀನ್ ಶೇಕ್. ನಾವು ಲಂಚ್ ತಿಂತಾ ಇರೋದಪ್ಪ, ನಾವೇನು ಅನ್ಹೆಲ್ದಿ ತಿಂತಾಳೆ, ಹೆಲ್ದಿ ಫುಡ್ ತಿಂತಾ ಇರೋದು ನಾವು. ಸೊ ಗೈಸ್ ಇವಾಗ ನವೀನ್ ಒಂದು ಟೇಸ್ಟ್ ಮಾಡ್ತಾನೆ, ಟೇಸ್ಟ್ ಮಾಡಿ ಹೇಳ್ತಾನೆ. ತೊಳೋ
ಸಿಗ್ನಲ್ ಬಿಟ್ಬಿಡ್ತಾ ಅನ್ಸುತ್ತೆ ನೋಡು. ಸಿಗ್ನಲ್ ಬಿಟ್ಟಿದ್ರೆ ಬೇಡ. ಹೆಲ್ದಿ. ಕೆಳಗಡೆ ರೈಸ್ ಇದೆ, ಚಿಕನ್ ಇದೆ, ಎಲ್ಲ ಒಟ್ಟಿಗೆ ತಿನ್ನು, ಚಲ್ಕೋಬೇಡ. ಚೆನ್ನಾಗಿದ್ಯಾ? ನೈಸ್. ನನಗೂ ಒಂದು ತಾಂಬೇಕು ತಾನೆ. ಹಾ ನಿಜ, ಅಲ್ಲಿದೆ ಬೇಕಿದ್ರೆ. ಅದಕ್ಕೆ ಚೆನ್ನಾಗಿದ್ಯಾ? ಅವನ್ನ ಕೇಳು. ಚೆನ್ನಾಗಿದೆ ಅಂದ್ರು ಬ್ರೋ. ಸೂಪರ್ ಆಗಿದೆ. ಬಿಟ್ಟು ತಿಂತವ್ರಲ್ಲ ಇವ್ರಿಬ್ರು, ಮನ್ಸಾರಿ ಹೆಂಗ್ ಬರುತ್ತೆ ಎಲ್ಲ. ಒಂದು ಅಟ್ಲೀಸ್ಟ್ ತಿಂತ್ಯಾ ಅಂತ ಒಂದು ಮಾತು ಕೇಳಿಲ್ಲ, ತಿಂತವ್ರಲ್ಲ. ಒಂದು ಮಾತು ಒಂದೇ ಒಂದು ಮಾತು ತಿಂತಾ ಇದ್ದೀನಿ. ಓಕೆ ಗಾಯ್, ಅಲ್ಲ ಕಣ, ಆ ಕಾರಲ್ಲಿ ಕೂತ್ಕೊಂತಿಲ್ಲ, ಮಾನ ಮರೈತಿಲ್ಲ ಚೀ ಅಂಚ ಚೀ ಅಂಚ. ಗಾಯ್ಸ್ ಈ ಕಡೆನೇ ಎಂಟ್ರಿ ಗಾಯ್ಸ್. ಬಾ ಬತ್ತು ಎಂಟ್ರಿ. ಸೊ ಏನು ಇರಿಟೇಟಿಂಗ್ ಮಾಡಬೇಕು ಹೇಳಪ್ಪ ನಿನಗೆ? ಕಾನೂರಿನ ಚಂದ್ರ ಬಡಲಿರುವೆನು ತಂದೆ ನೀಯ ಇದು ಟ್ರೈಲರ್ ಅಷ್ಟೇ, ಪಾರ್ಟ್ 2 ಟ್ರೈಲರ್ ತೋರಿಸ್ತೀನಿ ಹೇಳಿ, ಬಿಕಾಸ್ 2 ಗ್ಯಾಜೆಟ್ಸ್ ಬೇರೆ ತಗೋಬೇಕಲ್ಲ. ಹೌದು, ಇರಿಟೇಟಿಂಗ್ ರಚ್ಚು ಟ್ರೈಲರ್ ಅಂತ, ಆಮೇಲೆ ಫಿಲಮ್. ಇದು ಟ್ರೈಲರ್, ಇದು ಫಸ್ಟ್ ಟ್ರೈಲರ್ ಮಾಡ್ತಾ ಇದ್ದೀನಿ. ನಡೆಯಲಿ ಆಯ್ತು, ನಡೆಯಲಿ. ಇನ್ನೊಂದು ಅಲ್ಲ, ಒಂದು ಗ್ಯಾಜೆಟ್ ಇಲ್ಲ ಇದೆ, ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಲ್ಲ ಇದೆ, ಒಂದು ಕಾರಲ್ಲಿ ಇದೆ. ಅದೇ ನಾನು ತೋರಿಸ್ತೀನಿ. ಸೊ ಇದು ನಾನು ತಗೊಂಡಿರೋದು, ಓಕೆನಾ? ರಚ್ಚೆ ಅಂತ ತಗೊಂಡಿದ್ದೆ, ಕೊಡ್ಸಿರೋದು ನನಗೆ ಗ್ಯಾಜೆಟ್. ಸೊ ಇದು ನಾನು ನಿಂಗೆ ಕೊಡ್ಸಿಲ್ಲ, ಅದು ನಾನು ತಗೊಂಡಿರೋದು. ಇದು ಅಷ್ಟೇ ನಾನು ತಗೊಂಡು ನಂದೇ ಅವಳು. ಬೇಡ ಚೀ, ನಂಗೆ ಬೇಡ ಇದು, ಕಿವಿಗೆಲ್ಲ ಹಾಕೊಂಡು ಮಾಡಬೇಕಾದ್ರೆ ವರ್ಕೌಟಿಗೆ ಬೇಕು, ಅದಕ್ಕೋಸ್ಕರ. ಯಾಕಂದ್ರೆ ಇವನು ಒಂದು ದಿವಸ ಬರಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಅದು ಹೆಡ್ಸೆಟ್ ಹಾಕೊಂತೀನಿ. ಅಣ್ಣ ಗಿಫ್ಟ್ ಮಾಡಿದ್ದಲ್ಲ, ಅಲ್ಲೊಂದು ಗಿಫ್ಟ್ ಮಾಡಿದ್ದಲ್ಲ, ಅಕ್ಕ ಅಕ್ಕ ಗಿಫ್ಟ್ ಮಾಡಿತ್ತಲ್ಲ. ಸೊ ಅಕ್ಕನ ಗಿಫ್ಟ್ ಮಾಡೋದು, ಅಕ್ಕ ಗಿಫ್ಟ್ ಮಾಡಿತ್ತಲ್ಲ. ಸೊ ಅದು ಹಾಕೊಂಡು ಮಾಡ್ಬೇಕಾದ್ರೆ ಹಿಂಗೆಲ್ಲ ಅದು ತಡೀತೈತೆ. ಸೊ ಇದಾದರೆ ವರ್ಕ್ ಬೇಕಿತ್ತು, ಅದಕ್ಕೆ ತೊಗೊಂಡೆ. ಬಟ್ ಸಕ್ಕರಾಗೈತೆ. ಜಿಮ್ ಮಾಡೋಕ್ಕಂತೂ ಹೇಳ್ತಿಲ್ವ, ಇಲ್ಲಿ ನೋಡಿದ್ರೆ ಚೆಕ್ ಮಾಡಿದೆ, ಈಗ ತೋರಿಸಿದ್ರು ಸಕ್ಕರಾಗೈತೆ. ಅದು ಫೀಚರ್ಸ್ ಎಲ್ಲ ನೀನು ಕಾರಲ್ಲಿ ಹೇಳಿವಂತೆ, ಇವಾಗ ಓಪನ್ ಮಾಡಿ. ಇವಾಗ ಓಪನ್ ಮಾಡೋ ಸಮಯ ಇರೋ. ಏನೇ ಚಿಕ್ಕ ತಗೊಂಡ್ರು, ಐಟಮ್ ತಗೊಂಡ್ರು, ಏನು ಆಗ್ದಂಗೆ ಓಪನ್ ಮಾಡಿ. ಲಾಸ್ಟ್ ಟೈಮ್ ಏರ್ಪೋರ್ಟ್ಸ್ ಮಾಡ್ಕೊಂಡ್ರೆ ಹಂಗೆ ಬೀಳ್ಸೋದನ್ನು. ಜೈ ಅಂಜನೇಯ. ನನ್ನ ಬ್ರೋ ಮನ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ. ಜೈ ಅಂಜನೇಯ. ನೆಕ್ಸ್ಟ್ ಬ್ರೋ ಸ್ಕೆಚ್ ಹಾಕಿರ್ತಾರೆ. ಅವ್ನು ಬಿಟ್ಟಾರ ಬಿಡ್ತಾನ, ಅವ್ನು ಏನೋ ಸ್ಕೆಚ್ ಹಾಕಿದ್ರೆ ಪಕ್ಕ ತಾಂತಾರ ನನಗೆ. ನನಗೆ ಏರ್ಪೋರ್ಟ್ಸ್ ಅಂದರೆ ಇಷ್ಟ. ನವೀನ್ ಏರ್ಪೋರ್ಟ್ಸ್ ತಗೊಂಡ. ಆ್ಯಂಡ್ ನವೀನ್ ಈ ಸಲ ಏರ್ಪೋರ್ಟ್ಸ್ ತಗೊಂಡಿರೋದು ಅವನ ಪೇಮೆಂಟಲ್ಲಿ ₹1 ಖರ್ಚು ಮಾಡಿದೆ, ನನಗೂ ಕೊಡದೆ ತಗೊಂಡಿದ್ದಾನೆ. ಅದಕ್ಕೆ ಗೈಸ್ ನಾನು ಕೂಡ ಸ್ವಾರ್ಥಿಯಾಗಿ ನನ್ನ ಪೇಮೆಂಟಲ್ಲಿ ನಾನು ಕೂಡ ಒಂದು ಗ್ಯಾಜೆಟ್ ತಗೊಂಡಿದ್ದೀನಿ. ಏನು ಅಂತ ನಾನು ಕಾರಿಗೆ ಹೋಗಿ ತೋರಿಸ್ತೀನಿ. ಓಕೆ, ಖುಷಿ, ಹ್ಯಾಪಿ. ಸೊ ಗೈಸ್, ಇವಾಗ ಒಂದು ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ನೋಡಿದ್ರಿ ಏನು ಅಂತ. ಆಲ್ರೆಡಿ ನವೀನ್ ತೋರಿಸ್ತಾ ಏನು ಅಂತ. ಆ್ಯಂಡ್ ಇವಾಗ ಸೆಕೆಂಡ್ ನೋಡ್ಬಿಟ್ಟಿರ್ತೀರ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇದು ನಂದು ಗೈಸ್, ಇದು ನಂದು ಗೈಸ್. ಈ ಬಾಕ್ಸಲ್ಲಿ ಇರೋದೆಲ್ಲ ನಂದೇ, ಆ ಬಾಕ್ಸಲ್ಲಿ ಇದೆಲ್ಲ ನವೀನ್. ಸೊ ಇದನ್ನ ನಿನ್ನೆ ನವೀನ್ ಮತ್ತೆ ಅಲ್ಲೋಣ ಹೋಗಿ ತಂದಿದ್ರು. ಅಂದರೆ ಲೈಕ್ ಅವ್ರಿಗೆ ಗೊತ್ತಿರೋ ಒಂದು ಸ್ಟೋರಲ್ಲಿ ಹೋಗಿ ತಂದಿದ್ರು. ಸೊ ಅದನ್ನ ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯಾವ್ದು ಗ್ಯಾಡ್ಜೆಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಇವಾಗ ನಾನು ತೋರಿಸ್ತೀನಿ. ನಾನು ಇವಾಗ ಟೇಕ್ ಆಫ್ ಮಾಡಿದ್ದೀನಿ. ಸೊ ನೋಡಿ, ಇದೇ DJI RS4 ಮಿನಿ ಕಾಂಬೋ ಅಂತ ಸಕ್ಕರ ಆಯ್ತು ಇದು ಗಿಂಬಲ್. ಇದು ನಾನು ಹ್ಯಾಂಡಲ್ ಮಾಡೋದು ಹೆಂಗೆ, ಇದನ್ನು ಓಪನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಕರೆಕ್ಟ್ ಓಪನ್ ಮಾಡಿದ್ದು ನಾನು. ಎಸ್, ಅದೇ ಇದಕ್ಕೆ ಬ್ಯಾಗ್ ಒಂದು ಆರ್ಡ್ರ್ ಮಾಡಬೇಕು. ಸೊ ಇವತ್ತು ಆರ್ಡ್ರ್ ಮಾಡ್ತೀನಿ. ಬ್ಯಾಗ್ ಕೊಡಲ್ಲ ಇದಕ್ಕೆ. ಇವಾಗ ಲೇಟೆಸ್ಟ್ ಮಾಡಲ್ ಇದು. ಇನ್ನು 2-3 ಮಂತ್ಸ್ ಆಯ್ತು ಅಷ್ಟೇ ಇದು ಇನ್ನೂ ಬಂದು. DJI RS4 ಮಿನಿ ಕಾಂಬೋ ಅಂತ ಸಕ್ಕರ ಐತೆ ಇದು. ಆಮೇಲೆ ಟ್ರ್ಯಾಕರ್ ಇದೆ, ಅದೇ ಮೇಯ್ನ್ ನನಗೆ. ತೋರಿಸ್ತೀನಿ. ಕ್ಯಾಮ್ರಾ ತಗೊಂಡಾಗಿಂದ ಅನ್ಕೋತಿದ್ವಿ, ಬಟ್ ಇನ್ನೊಂದೇನಂದ್ರೆ ಇದು ಹ್ಯಾಂಡಲ್ ಮಾಡೋಕ್ಕೂ ಪ್ರಾಪರ್ ಆಗಿ ಬರಬೇಕು, ಇಲ್ಲ ಅಂತಂದ್ರೆ ಹಿಂಸೆ ಆಗುತ್ತೆ ಅಂತ. ಸೊ ಗಾಯ್ಸ್, ಗಿಂಬಲ್, ಎಸ್,
ದಿಸ್ ಇಸ್ ನೈಸ್ ಗಿಂಬಲ್, ಸಖತ್ ಐತೆ ಚೆನ್ನಾಗಿದೆ ಗೈಸ್ ನೋಡಿ. ನೋಡಿ ಕಲರ್ ಅಷ್ಟೇ ತೋರ್ಸ. ಅದೇ ಒಂದು ನಿಮಿಷ. ಓಕೆ ಹಾಂ, ಕಲರ್ ನೋಡಿ ಸೂಪರ್ ಆಗಿದೆ. ಚೆನ್ನಾಗಿದಲ್ಲ. ಏನೇನೋ ಆಪ್ಷನ್ಸ್ ಇದೆ ಗೈಸ್, ರೆಕಾರ್ಡಿಂಗ್ದು ಮ್ಯಾನ್ಯುಯಲ್ ಅನ್ಸುತ್ತೆ ಇಲ್ಲಿ. ನೈಸ್. ಇದನ್ನ ಸುಜಾನ ಅಣ್ಣ ಅಂತ ಇದ್ದಾರೆ, ಅಲ್ಲೂ ಅಣ್ಣ ಫ್ರೆಂಡು. ನಾವು ಕ್ಯಾಮ್ರಾ ತೊಗೊಂಡಾಗ್ಲೂ ಅಣ್ಣ ಹತ್ರ ಹೋಗಿದ್ವಿ. ಮತ್ತೆ ಹೋಗಿ ಅಣ್ಣ ಹತ್ರ ಒಂದ್ಸಲಿ ತೋರಿಸಿ ಎಲ್ಲ ಸೆಟ್ ಮಾಡಿಸಿ ಬರಬೇಕು ಗೈಸ್. ಬರಬೇಕು. ಸೊ ಗೈಸ್ ಎಸ್ ಫೈನಲಿ 2 ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ತಗೊಂಡ್ವಿ. ಸೊ ಅದ್ರದ್ದು ಮೇಯ್ನು ಅದೆಲ್ಲ ಇನ್ನೂ ಎಲ್ಲಿತ್ತು ಬಾಕ್ಸ್? ಅದು ಒಳಗಡೆ ಇದೆ, ಒಳಗಿದೆ. ಕುಡಿಲಿ ಒಂದು ಬಾಕ್ಸು. ಅದೊಂದು ಅದು ಕ್ಯಾಮ್ರಾ ಅದೊಂದು ತೋರಿಸ್ತೀನಿ. ಇರ್ಲಿ ಬಿಡು, ಬೇಡ ಈಗ. ಅಲ್ಲ ತೋರಿಸಿ, ಕುಡಿಲ್ಲ. ಹಾಂ, ಇನ್ನು ಇದರಲ್ಲಿ ಐತಲ್ಲ, ಹಿಡ್ಕೊ. ಇದು ಬ್ರ್ಯಾಂಡ್ ಎಲೆಕ್ಟ್ರಾನ್ ಇದೆ ಬ್ರೋ. ಸೊ ಇದೆ ಗಾಯ್ಸ್, ಏರ್ ಟ್ರ್ಯಾಕರ್ದು ಕ್ಯಾಮ್ರಾ ನೋಡಿ, ಏರ್ ಟ್ರ್ಯಾಕರ್ದು ಕ್ಯಾಮ್ರಾ. ಸೊ ಇದನ್ನು ನಾವು ಯಾವ ಕಡೆ ಹೋಗುತ್ತೆ ಈಗ, ಹಿಂಗೆ ಗಿಂಬಲ್ ಇದು ಮಾಡಿ ಇಕ್ಕೋರೆ ಕ್ಯಾಮ್ರಾ, ನಮ್ಮ ಕ್ಯಾಮ್ರಾ. ಸೊ ಅದು ನಾವು ಈ ಕಡೆ ಹೋದ್ರೆ ಹಿಂಗೆ ತಿರಿ ರೊಟೇಟ್ ಆಗುತ್ತೆ, ಈ ಕಡೆ ಹೋದ್ರೆ ಹಿಂಗೆ ರೊಟೇಟ್ ಆಗುತ್ತೆ, ಅದೇ ಆಟೋಮೆಟಿಕ್ಕು. ಸೊ ಅದೆಲ್ಲ ಆಪ್ಷನ್ ಇದೆ, ಸಕ್ಕರ್ ಐತೆ. ಅದೆಲ್ಲ ಮೇನ್ ಬೇಕಿದೆ ನಮಗೆ. ಸೊ ಅದೆಲ್ಲ ಮೇನ್ ಯೂಸ್ಫುಲ್ಲು. ಸೊ ಗೈಸ್ ಎಸ್ ಡನ್. ಆ್ಯಂಡ್ ಖುಷಿ ಆಯಿತು. ಗ್ಯಾಜೆಟ್ಸ್ ಲೈಕ್ ನಮಗೆ ಇನ್ವೆಸ್ಟ್ ಯಾಕೆ ಮಾಡ್ತೀವಿ ಅಂತಂದರೆ ನಮ್ಗೆ ಯೂಸ್ ಇರೋದಕ್ಕಂತ ಇನ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ಐ ಡೋಂಟ್ ಥಿಂಕ್ ನಾವು ವೀಡಿಯೋಸ್ ಮಾಡೋದ್ರಿಂದ ಕ್ಯಾಮ್ರಾ ವೀಡಿಯೋಸ್ ಮಾಡಿದ್ರೆ ತಪ್ಪೇನಿಲ್ಲ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಕೂಡ ಕೊಡ್ತೀವಿ ಅಂತ. ಸೊ ನನಗೆ ಇಷ್ಟ, ನಾನು ಅದಕ್ಕೋಸ್ಕರ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ನನಗಷ್ಟೇ ಇಷ್ಟ. ಆ್ಯಂಡ್ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ. ಇವಾಗ ವ್ಲಾಗ್ ಎಂಡ್ ಮಾಡಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಡೋಂಟ್ ಫರ್ಗೆಟ್ ನವೀನ್ ಇಲ್ಲ ಭರತ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.